ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ನ್ಯಾಯಮೂರ್ತಿ ಅಂಜಾರಿಯಾರವರೇ, ನನ್ನ ಸಹೋದರ ನ್ಯಾಯಮೂರ್ತಿಗಳಾದಂಥ ಕಾಮೇಶ್ವರರವರೇ, ಸಹೋದರಿಯಾದಂಥ ನ್ಯಾಯಮೂರ್ತಿ ಮುದ್ಗಲ್ರವರೇ, ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದಂಥ ಷಡಾಕ್ಷರಿ ಅವರೇ, ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ ಅವರೇ, ಪುರುಷೋತ್ತಮರವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನೌಕರ ಬಂಧುಗಳೇ. ನಾಗೇಶ್ ಅವರು ನನಗೆ ಒಂದು 3 ತಿಂಗಳು ಕೆಳಗಡೆ, 2.5 ತಿಂಗಳು ಕೆಳಗಡೆ, ಸರ್ ತಾವು ಬರಬೇಕು, ಈ ಥರ ನಾವೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ತಾವೊಂದು ಡೇಟ್ ಕೊಡಿ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಡೇಟ್ ಕೊಡೋದಿಲ್ಲ, ಫಸ್ಟ್ ನಿಮ್ಮ ಚೀಫ್ ಜಸ್ಟಿಸ್ ಅವ್ರ ಹತ್ರ ಡೇಟ್ ತೊಗೊಂಬಿಡಿ, ಅವ್ರಿಗೆ ಆಗಿರೋ ಡೇಟ್ನ ನನ್ನ ಡೇಟು ಅಂತ ತಿಳ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಹೇಳಿದೆ ಅವ್ರಿಗೆ, ನೀವು ಇಲ್ಲಿ ಕರೆದ್ರೆ ಇದು ಸಿಟಿ ಸಿವಿಲ್ ಕೋರ್ಟಿಗೆ ಸಂಬಂಧಪಟ್ಟಿದ್ದು ಅಂತ ಸೀಮಿತ ಆಗದೇ ಇರ್ಬೋದು, ಬಟ್ ಆದರೆ ನಾನು ನನ್ನ ಪ್ರೊಫೆಷನ್ನ ಶುರು ಮಾಡಿದ್ದು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್. ನಾನೇನು ಅಂಬೆಗಾಲಿಟ್ಟೆ ನಡೆದೆ ಅದೆಲ್ಲ ನನಗೆ ಕಲಿಸಿದವರು ಸಿಟಿ ಸಿವಿಲ್ ಕೋರ್ಟ್ ಸ್ಟಾಫ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸ್ಟಾಫು, ಮೇಯೋ ಹಾಲ್ ಸ್ಟಾಫು, ಪ್ರತಿಯೊಬ್ಬರು. ಒಬ್ಬರು ಹೆಸರು ಜ್ಞಾಪಕ ಇದೆ ನನಗೆ, ಅವರು ರಾಮು ಅಂತ, ಎಲ್ಲಿದ್ದಾರೆ ಗೊತ್ತಿಲ್ಲ ಅವರು. ಐ ವಾಸ್ ಟೋಲ್ಡ್ ಹಿ ಇಸ್ ನೋ ಮೋರ್. ಅವರು ನನಗೆ 8th ರಿಜಿಸ್ಟರ್ ಹೆಂಗೆ ಬರೆಯೋದು ಅಂತ ತೋರಿಸ್ತಾ ಇದ್ರು. ಅಂದರೆ ನಾನು ಸಿಟಿ ಸಿವಿಲ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ ತನಕ ಸ್ಟಾಫ್ ವರ್ಕಿಂಗ್ ಯಾವ ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮನ ಆಯೋಜಿಸ್ತಕ್ಕಂಥ ಎಲ್ಲ ಆಯೋಜಕರಿಗೆ, ಈ ಒಂದು ಸಮ್ಮೇಳನದ ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಾನು ಯಾವಾಗ ಶುರು ಮಾಡಿದ್ದು, 87ನೇ ಇಸ್ವಿನಲ್ಲಿ ಶುರು ಮಾಡಿದಾಗ ಇನ್ನು ಸಿಟಿ ಸಿವಿಲ್ ಕೋರ್ಟಲ್ಲಿ ಒಂದು ಹಳೆ ಬಿಲ್ಡಿಂಗ್ ಕೂಡ ಇತ್ತು, ಹೆಂಚಿನ ಬಿಲ್ಡಿಂಗು. ಅಲ್ಲಿಂದ ನೋಡಿದ್ದೀನಿ ನಾನು. ಸೂಟ್ ಫೈಲ್ ಆದಾಗ್ಲಿಂದ ಹಿಡಿದು ಸೂಟು ಆ ಪ್ಲೇಂಟು ಕೋರ್ಟ್ಗೆ ಬರೋ ತನಕ, ಜಡ್ಜ್ ಆರ್ಡರ್ ಮಾಡೋ ತನಕ, ಅದು ಆದಮೇಲೆ ಕೆಲವು ಸಲ 5:15 ಗಂಟೆಗೆ ಎಂಟ್ರಿ ಆರ್ಡರ್ ಕೊಡ್ತಾಯಿದ್ರು ಕೆಲವು ಜಡ್ಜಸ್ಸು. ಅಲ್ಲಿ ಕಾಪಿಯಿಂಗ್ ಬ್ರಾಂಚ್ನವ್ರು 5:15 ವಾಪಸ್ ಹೋಗಬೇಕು. ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇರಿ, ನಾವು ಬಂದ್ಬಿಡ್ತೀವಿ ಅಂತ ಹೇಳಿ ಆ ಜಮೇದಾರನ ಕರ್ಕೊಂಡು ಆ ಫೈಲ್ನು ತೆಗೆಸ್ಕೊಂಡು ಹೋಗಿ ಕಾಪಿಯಿಂಗ್ ಬ್ರಾಂಚಲ್ಲಿ ಕಾಪಿ ತೊಗೊಂಡು, ಇಂಜೆಕ್ಷನ್ ಆರ್ಡ್ರು ಅಥವಾ ಸ್ಟೇಟಸ್ ಕೋ ಆರ್ಡ್ರನ್ನ ಸರ್ಟಿಫೈಡ್ ಕಾಪಿ ತೊಗೊಂಡು 6 ಗಂಟೆಗೆ ಪಾಪ ಅವ್ರು ನಮಗೋಸ್ಕರ 6 ಗಂಟೆ ತನಕ ಇರ್ತಾಯಿದ್ರು. ಇದು ಎಷ್ಟೋ ಜನ ಜಡ್ಜಸ್ಗಳಿಗೆ ಕೆಲವರು ಗೊತ್ತಿರಲಿಲ್ಲ. ಯಾಕೆಂದ್ರೆ ಕ್ಲರ್ಕ್ಸ್ಗಳಿರೋರು, ನಮ್ಮ ಆಫೀಸಲ್ಲೂ ಕ್ಲರ್ಕ್ ಇದ್ದರು, ಆದರೂ ಕೆಲವು ಕ್ಲರ್ಕ್ಸ್ ಇರೋರು ಅವ್ರುಗಳು ಮಾಡೋರು, ಲಾಯರ್ಗಳಿಗೆ ಗೊತ್ತಿರಲಿಲ್ಲ, ಅವ್ರುಗಳಿಗೆ ಕೆಲವರು ಜಡ್ಜ್ ಆಗೋರು. ಅವರು ಕೆಲವು ನೌಕರರ ಮೇಲೆ ಸ್ವಲ್ಪ ಖಾರವಾಗಿ ಮಾತಾಡೋರು. ನಾನು ಒಂದ್ಸಲಿ ಹೇಳಿದೆ, ಸರ್ ದಯವಿಟ್ಟು ತಾವು ಆ ಥರ ಹೇಳಬೇಡಿ. ಒಬ್ಬ ಪೆಂಡಿಂಗ್ ಕ್ಲಾರ್ಕ್ ಅಥವಾ ನಾವೇನು ಕೋರ್ಟ್ ಆಫೀಸರ್ ಅಂತ ಕರಿತೀವಿ ಅಥವಾ ಬೆಂಚ್ ಕ್ಲರ್ಕ್ ಅಂತ ಕರಿತೀವಿ, ಲೇಡಿ ಒಬ್ಬರಿದ್ದರೆ ಶಿ ಕಮ್ಸ್ ಟು ದಿ ಕೋರ್ಟ್ ಎಟ್ 9:30 ಇನ್ ದಿ ಮಾರ್ನಿಂಗ್. ಮನೆಗೆ ಅಲ್ಲಿ ಕೋರ್ಟಿಗೆ ಬರೋಕ್ಕೆ ಮುಂಚೆ ಮನೆಯಲ್ಲಿ ಗಂಡನಿಗೆ 2 ಮಕ್ಕಳಿಗೆ ಊಟ ತಿಂಡಿ, ಶಾರ್ಟ್ ಬ್ರೇಕ್, ಲಾಂಗ್ ಬ್ರೇಕ್ ಎಲ್ಲ ಮಾಡಿ ತಾನು ಡಬ್ಬಿಗೆ ಹಾಕ್ಕೊಂಡು 8:15 ಗಂಟೆಗೆ ಸಿಟಿ ಬಸ್ಸಲ್ಲಿ ಹಿಡ್ಕೊಂಡು 9:15 ಗಂಟೆಗೆ ಬಂದು ಫೈಲೆಲ್ಲ ಅರೇಂಜ್ ಮಾಡಿಕೊಂಡು 10:45 ಗಂಟೆಗೆ ರೆಡಿಯಾಗಿರಬೇಕು. ಇದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ನೀವು ದಯವಿಟ್ಟು ಒಂದ್ಸಲಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಂತ ನಾನು ಹೇಳಿದೆ. You can be rest assured, speaking for myself and my brother judges, we know the difficulties of the staff. ಅದಕ್ಕೆ ನಾನು ಒಂದ್ಸಲಿ ಜಡ್ಜ್ 2009ನೇ ಇಸ್ವಿ ಜಡ್ಜ್ ಆದಾಗ ನಾನೊಬ್ಬರು ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಕೇಳಿದೆ, ಸರ್ ಜಡ್ಜ್ ಆಗಿ ನಾನು ಏನು ಮಾಡಬೇಕು ಕರ್ತವ್ಯ ಸರ್? ಅದಕ್ಕೆ ಅವ್ರು ಹೇಳಿದ್ರು,
ಏನು ಬೇಡಪ್ಪ, ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ ಕೆಲಸ ಮಾಡು. ಸರ್, ಕೆಲವರು ಸ್ಟಾಫ್ ಮೇಲೆ ರೇಗೋರು, ನನಗೆ ಅದು ಸರಿ ಹೋಗ್ತಾ ಇರಲಿಲ್ಲ ಅಂತ ಹೇಳಿದೆ. ಅದಕ್ಕೆ ಹಂಗಾದ್ರೆ ನೀವು ಮಾಡಬೇಡಿ ಅಂತ. ಸರ್, ನಾನು ಮಾಡಿದ್ರೆ ಸಾಲದು, ಎಲ್ಲರೂ ಹಾಗೆ ಆಗಬೇಕು ಅಂತ. ಅದಕ್ಕೆ ಆ ರೀತಿಯಲ್ಲಿ ನೀನು ಏನು ಪ್ರಯತ್ನ ಮಾಡ್ತೀವೋ ಮಾಡು ಅಂದರು. ಜಡ್ಜ್ ಆದಮೇಲೆ ನನಗೆ ಐ ಬಿಕೇಮ್ ದಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಫ್ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಫ್ ಉಡುಪಿ. ರಿವ್ಯೂ ಮೀಟಿಂಗ್ಗೆ ನಾವು ಹೋಗ್ತೀವಿ, ಜಡ್ಜಸ್ ನಿಮಗೆಲ್ಲ ಗೊತ್ತಿದೆ, ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಅಥವಾ ಗಾರ್ಡಿಯನ್ ಜಡ್ಜಸ್ ಅಂತ. ರಿವ್ಯೂ ಮೀಟಿಂಗ್ ಅಂತಂದ್ರೆ ಏನಂದರೆ, ಇಟ್ ಈಸ್ ನಾರ್ಮಲಿ ರಿಸ್ಟ್ರಿಕ್ಟೆಡ್ ಟು ರಿವ್ಯೂಯಿಂಗ್ ದಿ ಕೇಸಸ್ ವಿತ್ ದಿ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜಸ್ ಆ್ಯಂಡ್ ದಿ ಜುಡಿಷಿಯಲ್ ಆಫೀಸರ್ಸ್, ಹ್ಯಾವ್ ಲಂಚ್, ಸ್ಪೆಂಡ್ ಸಮ್ ಟೈಮ್, ಗಿವ್ ದೆಮ್ ಎ ಪೀಸ್ ಆಫ್ ಅಡ್ವೈಸ್ ಆ್ಯಂಡ್ ಕಮ್ ಬ್ಯಾಕ್. ಪಾಪ ಸ್ಟಾಫ್ ಎಲ್ಲ ಇರೋರು, ಅವರೆಲ್ಲ ಬಂದು ನಮಸ್ಕಾರ ಅನ್ನೋರು ಹೋಗೋರು. ನಾನು ಹೇಳಿದೆ, ನಾನು ಇದನ್ನು ಶುರು ಮಾಡಿದೆ, ಬೇರೆಯವ್ರಿಗೆ ಹೇಳೋದಕ್ಕಿಂತ ನಾನು ಮೊದಲು ಮಾಡ್ತೀನಿ, ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ, ಐ ವಿಲ್ ರಿಕ್ವೆಸ್ಟ್ ದಿ ಅದರ್ ಜಡ್ಜಸ್. ಐ ಸೆಡ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಮೈ ಸೆಲ್ಫ್. ಫ್ರಮ್ 2009, ದಿ ಫಸ್ಟ್ ಟೈಮ್ ಆಫ್ಟರ್ ಐ ಹ್ಯಾಡ್ ದಿ ರಿವ್ಯೂ ಮೀಟಿಂಗ್, 11 ಗಂಟೆಗೆ ಶುರು ಮಾಡಿದ್ರು, 1 ಗಂಟೆ ಹೊತ್ತು ಮುಗೀತು, ಲಂಚ್ ಆಯಿತು. ಆ್ಯಂಡ್ ಇನಿಷಿಯಲಿ ಟೋಲ್ಡ್ ದಿ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ that I want to meet all the staff and I want all the staff to have lunch with us. ನಮ್ಮ ಜೊತೆ ಅವ್ರು ಊಟ ಮಾಡಬೇಕು. ಅಷ್ಟು ಜನ 67 ಜನ ಸ್ಟಾಫ್, ಉಡುಪಿ ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನಲ್ಲಿ ಇದ್ದಂಥ 67 ಜನ ಸ್ಟಾಫು ನಮ್ಮ ಜೊತೆ ಊಟ ಮಾಡಿ, ಅದಾದಮೇಲೆ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜು, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇವರಿಬ್ಬರನ್ನ ಕೂರಿಸ್ಕೊಂಡು, ಮಿಕ್ಕಿದವರು ಎಲ್ಲ ಜುಡಿಷಿಯಲ್ ಆಫೀಸರ್ಸ್ನ ಕಳಿಸ್ಬಿಟ್ಟು ನಾ ಕೂರಿಸ್ಕೊಂಡೆ. ಏನು ನಿಮ್ಮ ತೊಂದರೆಗಳು? ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನೊಂದು ಪುಸ್ತಕದಲ್ಲಿ ಓದಿದೆ, ವೈಸ್ ಆ್ಯಂಡ್ ಅದರ್ವೈಸ್ ಅಂತ ಒಂದು ಪುಸ್ತಕ ಇದೆ, ಸುಧಾಮೂರ್ತಿಯವರು ಬರೆದಿರೋದು. ಅದರಲ್ಲಿ ಅವರ NGO ನಡೆಸ್ತಾರೆ. ಅದರಲ್ಲಿ ಅವರೊಂದು ದಿವಸ ವೋಟಿಂಗ್ ಮಾಡಿದ್ರಂತೆ. ಏನಂದರೆ, ಯಾರು ಮೋಸ್ಟ್ ಫೇವರೇಟ್ ಪರ್ಸನ್ ನಮ್ಮ ಈ ಆರ್ಗನೈಸೇಷನಲ್ಲಿ ಅಂತ. ಆಕೆ ತಿಳ್ಕೊಂಡ್ರಂತೆ ನನಗೆ ಎಲ್ಲರೂ ವೋಟ್ ಹಾಕ್ತಾರೆ ಅಂತ. ಇಟ್ ವಾಸ್ ಬೈ ಮೇಲ್, ಬೆಳಗಿನ ಸಾಯಂಕಾಲದೊಳಗಡೆ ಎಲ್ಲರೂ ವೋಟ್ ಹಾಕಬೇಕು ಅಂತ. ವೋಟ್ ಹಾಕಿದಾಗ ಸಾಯಂಕಾಲ ಕೌಂಟ್ ಮಾಡಿದಾಗ ಒಬ್ಬರು ಬಾಯಮ್ಮ ಅಂತನೋ ಆ ಥರ ಏನೋ ಹೆಸರು ಬರುತ್ತೆ, ಆಕೆಗೆ ಜಾಸ್ತಿ ವೋಟ್ ಬಂದಿದ್ದಂತೆ, ಇವ್ರಿಗಿಂತ 17 ವೋಟ್ ಜಾಸ್ತಿ ಬಂದಿತ್ತು. ಇವ್ರಿಗೆ ಆಶ್ಚರ್ಯ, ನನಗಿಂತ ಇವಳು ಫೇಮಸ್ ಈಕೆ ಅಂತ. ಆಮೇಲೆ ಸ್ಟಾಫ್ನ ಕೇಳಿದ್ರಂತೆ, ಅವ್ರು ಯಾರು ಹೇಳಿಟ್ಟು ಸೀಕ್ರೆಟ್ ಬ್ಯಾಲೆಟ್, ಏನು ನಿಮ್ಗೇನಿದು ಸಕ್ಸಸ್, ಇದು ಯಾತಕ್ಕೋಸ್ಕರ ನೀವು ಆಕೆಗೆ ವೋಟ್ ಹಾಕಿದ್ದೀರಾ? ಜಸ್ಟ್ ಕ್ಯಾಶುವಲ್ ಆಗಿ, ಇದೇನಿಲ್ಲ, ಸುಮ್ಮನೆ ಒಂದು ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿದ್ರಂತೆ. ಆವಾಗ ಎಲ್ಲರೂ ಸ್ಟಾಫ್ ಹೇಳಿದ್ರಂತೆ, ಏನಿಲ್ಲ, ನಾವು ಬೆಳಗ್ಗೆ ಬರ್ತಾ ಇದ್ವು ಮನೆಯಿಂದ, ಬಂದಾಗ ಆಕೆ ಕಸ ಗುಡಿಸ್ತಾ ಇರೋಳು ಅಥವಾ ಡಸ್ಟಿಂಗ್ ಮಾಡ್ತಾ ಇರೋರು, ಆಕೆ ಕೇಳೋರಂತೆ, ಯಾಕಮ್ಮ ಒಂಥರ ಡಲ್ ಆಗಿದ್ದೀರಾ ನೀವು ಅಂತ. ಅಯ್ಯೋ, ಇವತ್ತು ನನ್ನ ಗಂಡ ರೇಗ್ಬಿಟ್ಟಾರಮ್ಮ, ಅಯ್ಯೋ ನನ್ನ ಮಗನಿಗೆ ಹುಷಾರಿಲ್ಲ, ನನ್ನ ಮಗಳಿಗೆ ಸ್ಕೂಲ್ಗೆ ಅದೇನೋ ಇದಾಗಿದೆ, ತೊಂದರೆ ಆಗಿದೆ. ಅವ್ರು 2 ನಿಮಿಷ ಅವರು ದುಃಖನ ಹೇಳ್ಕೊಳ್ಳೋರಂತೆ. ಈಕೆ ಕೇಳಿಬಿಟ್ಟು, ಅಯ್ಯೋ ಏನು ಯೋಚನೆ ಮಾಡಿಬಿಡಿ, ದೇವರಿದ್ದಾನೆ, ಎಲ್ಲ ನೋಡ್ಕೋತಾನೆ ಅಂದ್ಬಿಟ್ಟು ಮುಂದಕ್ಕೆ ಹೋಗೋದು. ಇಷ್ಟೇ. ಯು ಹ್ಯಾವ್ ಟು ಹ್ಯಾವ್ ಎ ಇಯರ್ಸ್ ಟು ಹಿಯರ್. ಅವ್ರ ಕಷ್ಟನ ನೀವು ಕೇಳಿದ್ರೆ ಅರ್ಧ ದುಃಖ ಅವರು ಕಡಿಮೆ ಆಗುತ್ತೆ. ಸೊ ಅದರಿಂದ ಐ ರಿಕ್ವೆಸ್ಟೆಡ್ most of the principal district judges to meet the staff at least once in 3 months to hear their grievances. One of the most important grievance, I think the Honorable Chief Justice would have come across by this time many a times, is the issue regarding promotion. Time-bound promotion agadu. Adrinda, I request through the Honorable Chief Justice and the Administrative Judge, Justice Kameshwar Rao, that you can please give instructions to the respective principal district judges that they should send report every 6 months that as to what is the vacancy position, what is the promotional avenue, how much exercise it has been undertaken. ಯಾಕಂದರೆ ಸರ್ವಿಸ್ ಜೂರಿಸ್ಪ್ರುಡೆನ್ಸಲ್ಲಿ, ಸರ್ವಿಸ್ನಲ್ಲಿ ಒಬ್ಬ ವ್ಯಕ್ತಿ ಆಸೆ ಪಡೋದು ನನಗೊಂದು ಪ್ರಮೋಷನ್ ಸಿಗುತ್ತೆ, ನೆಕ್ಸ್ಟ್ ಪ್ರಮೋಷನ್. ಅದನ್ನು ನಾವು ನಿಧಾನ ಮಾಡಿದಷ್ಟು ಯು ವಿಲ್ ಬಿ ಡಿಮಾರಲೈಸಿಂಗ್ ದಿ ಸ್ಟಾಫ್. ಆದ್ದರಿಂದ 99% ಸ್ಟಾಫ್
They are extremely good. They are very good. With all confidence and all humility at my command, I can say, ನಾನು wherever I go, I say, ನೀವು ವರ್ಕ್ ಕಲ್ಚರ್ ಕಲಿಬೇಕು ಅಂದರೆ ನಮ್ಮ ಕರ್ನಾಟಕದ ಸ್ಟಾಫಿಂದ ಕಲಿಬೇಕು. ನಾವು ಬೇರೆಯವರು ಕಡಿಮೆ ಅಂತೇಳಿ ಹೇಳ್ತಾ ಇಲ್ಲ. ದೇ ಗೋ ಒನ್ ಸ್ಟೆಪ್ ಫಾರ್ವರ್ಡ್. ನನಗೆ ಕೆಲವು ಸಲ ನಾನು ಹೈಕೋರ್ಟಿಗೆ ಬಂದ ಮೇಲೆ ನನ್ನ ಸೆಕ್ರೆಟರಿ ಒಬ್ಬರು ರಿಟೈರ್ ಆದಮೇಲೆ ಹೊಸೊಬ್ಬರು ಬರೋದಕ್ಕೆ, ಅಯ್ಯೋ ಇವ್ರು ಭಾಳ ಸ್ಟ್ರಿಕ್ಟ್ ಅಂತೆ ಅಂದ್ಬಿಟ್ಟು, ಅದು ಪಿಕ್ಚರು. ಅದಕ್ಕೆ ಕೆಲವರು ಬರೋದಕ್ಕೆ ಹಿನ್ಲೇಟ್ ಆಗ್ತಿದ್ರು. ಸರಿ, ಯಾರೋ ಒಬ್ಬರು ಆಕೆ ಹೇಳಿ ಒಪ್ಪಿಸಿ ಮಾಡಿ ಬಂದರು. ಅವ್ರು ಬರ್ತಿದ್ದ ತಕ್ಷಣ, ಸಾರ್ ನನ್ನನ್ನು ನೀವು 6 ಗಂಟೆಗೆ ಕಳಿಸ್ಬಿಡ್ಬೇಕು ಸಾರ್, ನಮ್ಮ ಮನೆಗೆ ಹೋಗ್ಬೇಕು ಸರ್, ನಮ್ಮ ಯಜಮಾನರು ಬರ್ತಾರೆ ಸರ್, ನಾನು ಅಡುಗೆ ಮಾಡಬೇಕು ಸರ್, ನಮ್ಮ ಅತ್ತೆ ನೋಡ್ಕೋಬೇಕು ಸರ್, ಆಕೆದೆಲ್ಲ ಹೇಳ್ಕೊಂಡು ಆಯ್ತಮ್ಮ. ಆ್ಯಂಡ್ ನಾನು ಗುಜರಾತಿಗೆ ಚೀಫ್ ಜಸ್ಟಿಸ್ ಆಗಿ ಹೊರಟಿದ್ದ ದಿವಸ ನನ್ನ ಸ್ಟಾಫಲ್ಲಿ ಆಕೆನೂ ಇದ್ದರು. ಜಾಸ್ತಿ ಹತ್ತೋರು ಅವರೇ. ನನ್ನ ಹೊಗಳ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಯು ಟ್ರೀಟ್ ಯುವರ್ ಸ್ಟಾಫ್. ಇಟ್ ಈಸ್ ಯುವರ್ ರಿಫ್ಲೆಕ್ಷನ್. ನೀವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಸೊ ಅದರಿಂದ ಪ್ರತಿಯೊಬ್ಬ ಜುಡಿಷಿಯಲ್ ಆಫೀಸರು, ಪ್ರತಿಯೊಬ್ಬ ಜಡ್ಜಸ್ಸು, ಯು ಶುಡ್ ಡೋಂಟ್ ಟ್ರೈ ಟು ಬಾಸಿಸಮ್, ಡೋಂಟ್ ಡೂ ಬಾಸಿಸಮ್. ಸೊ ನೀವು ಅವ್ರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿದ್ರೆ, ನೀವು ಏನು ಅವ್ರನ್ನಿಂದ ವರ್ಕ್ ಎಕ್ಸ್ಪೆಕ್ಟ್ ಮಾಡ್ತೀರ ಅದಕ್ಕೆ ಡಬಲ್ ಬರುತ್ತೆ, ಖಂಡಿತವಾಗ್ಲೂ ಅದು ಡಬಲ್ ಬರುತ್ತೆ. ಇದನ್ನು ಹೇಳ್ತಾ ನಾನು ಕೆಲವು ಅಂಕಿ ಅಂಶಗಳನ್ನ I wanted to bring it to the notice of the Honorable Chief Justice so that he can bring it to the notice of the appropriate authorities at the appropriate places at appropriate time. Last 3 years ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಜುಡಿಷಿಯರಿಯಿಂದ ನಾವು ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ದುಡ್ಡು. ಯಾಕೆಂದರೆ ಸರ್ಕಾರದಲ್ಲಿ ಸಾಮಾನ್ಯ ನೋಡೋದು ದುಡ್ಡು ಎಷ್ಟು ಬರುತ್ತೆ ರೆವಿನ್ಯೂ ಅಂತ. ನನ್ನ ಹತ್ರ ಇರೋದು 24, 25, 23, 24, 22, 23 3 ವರ್ಷದ್ದಿದೆ. 22, 23ರಲ್ಲಿ ನಾವು ಟೋಟಲ್ ಅಮೌಂಟ್ ಕಲೆಕ್ಟ್ ಮಾಡಿರೋದು ಯಾವುದು? ಫೈನ್, ಕೋರ್ಟ್ ಫೀ, ಮಿಸ್ಲೇನಿಯಸ್. ಈಗ ಒಂದು ಹುದ್ದೆಗೆ ಏನಾರು ಕರೆದ್ರೆ ನಾವು ಒಂದು 100 ರೂಪಾಯಿ ಎಂಟ್ರೆನ್ಸ್ ಫೀ ಏನೋ ಕಲೆಕ್ಟ್ ಮಾಡ್ತಾರಲ್ಲ, ಈ ಥರದ್ದು ಎಕ್ಸಾಮಿನೇಷನ್ ಫೀಸು, ಇದನ್ನೆಲ್ಲ ಅದು ವೆರಿ ವೆರಿ ಸ್ಮಾಲ್ ಅಮೌಂಟ್. ಬಟ್ ಟೋಟಲ್ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಜಿಲ್ಲೆಗೂ ನನ್ನ ಹತ್ರ ಇದೆ. ಟೋಟಲ್ 2022-23 ಸರ್, ವಿ ಹ್ಯಾವ್ ಕಲೆಕ್ಟೆಡ್ 364 crores 40,75,406 rupees. 2023-24 we have collected 376 crores 86 lakhs. 2024-25 we have collected 302 crores 82 lakh 11,877. Total collection for the last 3 years is 1,044 crores 8 lakh 91,922. What is being given back to the judiciary for the judicial infrastructure is not even half of this. So ಅದರಿಂದ ಈ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ಗೆ ಜಾಸ್ತಿ ಕೊಡ್ತಾರೆ ಅನ್ನೋದು ಮಿತ್ತು, ತಪ್ಪು, ಅದು ತಪ್ಪು ಮಾಹಿತಿ. ಇಲ್ಲಿ ಷಡಾಕ್ಷರಿ ಅವರು ಇದ್ದಾರೆ, ಅವರು ತಮ್ಮ ಸ್ವಚ್ಛವಾದ, ಸ್ಫುಟವಾದ, ಸುಶ್ರಾವಿತವಾದ ಕನ್ನಡದಲ್ಲಿ ತಮ್ಮ ಮುಂದೆ ಎಲ್ಲದನ್ನೂ ಹೇಳಿದ್ರು. ನಾನು ಅವ್ರಿಗೆ ಇದನ್ನು ಸರ್ಕಾರ ಗಮನಕ್ಕೆ ತರೋದಕ್ಕೆ ಹೇಳ್ತೀನಿ. ಅವ್ರ ಹತ್ರ ಈ ಕಾಂಟ್ರಿಬ್ಯೂಷನ್ ನಮ್ಮ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ. ವಿಧಾನಸೌಧದಲ್ಲಿ 5:15 ಗಂಟೆಗೆ ಹೊರಟ್ಬಿಡ್ತಾರೆ. ನಮ್ಮ ಎಂಪ್ಲಾಯೀಸು ರಾತ್ರಿ 7 ಗಂಟೆ ತನಕ ಸಿಟಿ ಸಿವಿಲ್ ಕೋರ್ಟಲ್ಲಿ ಕೂತಿರ್ತಾರೆ. ಕೆಲವು ಸಲ 8 ಗಂಟೆ ತನಕ ಇರ್ತಾರೆ. ಕೆಲವು ಜಡ್ಜಸ್ ಮನೆಗಳಿಗೆ ಸಂಡೇಸ್ ಹೋಗಿ ಡಿಕ್ಟೇಷನ್ ತಗೋತಾರೆ. ಇನ್ನು ಇದು ಬೇರೆ ಯಾವ ಡಿಪಾರ್ಟ್ಮೆಂಟಲ್ಲೂ ಇರೋದಿಲ್ಲ. ಅವ್ರು ಬೇರೆಯವ್ರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇದೆ. ಅವ್ರು ಏನು ಕೆಲಸ ಮಾಡ್ತಾರೆ ಅದು ಜಾಸ್ತಿ ಇದೆ. ಸೊ ಅದರಿಂದ ಸರ್ಕಾರದವರು ನಾನು ಹೇಳೋದ್ರ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ 2 ವಿಚಾರನ ಗಮನದಲ್ಲಿಟ್ಕೋಬೇಕು. ಒಂದು, ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್.
which not only includes providing accommodation to the judicial officers, but also to the judicial staff. ಅವ್ರ ವಸತಿ, ಅವ್ರಿಗೆ ಸೈಟು, ಇದನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದ್ದರಿಂದ I request that the concerned people should look into it and try to make bulk allotment of sites for exclusively being allotted to the judicial department employees. Number 2, ಇದರಲ್ಲಿ ಫ್ಲಾಟ್ಸ್ ಕಟ್ತಾರೆ, ಹೌಸಿಂಗ್ ಬೋರ್ಡ್ನವ್ರು ಕಟ್ತಾರೆ, BDA-ನವ್ರು ಕಟ್ತಾರೆ. ವೆನ್ ಯು ಬಿಲ್ಡ್ ಲಾರ್ಜ್ ನಂಬರ್ ಆಫ್ ಫ್ಲ್ಯಾಟ್ಸ್, ಅಟ್ಲೀಸ್ಟ್ 10% or 20% ನೀವು ಹೇಗೆ ಬೇರೆ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಸರ್ವ್ ಮಾಡ್ತೀರೋ, ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ಗೆ ಸರ್ಟನ್ ಪರ್ಸೆಂಟೇಜ್ ಶುಡ್ ಬಿ ರಿಸರ್ವ್. ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಆ ಟೈಮ್ ಬೌಂಡ್ ಪ್ರಮೋಷನ್ ಬಗ್ಗೆ ಇನ್ನೊಂದ್ಸಲಿ ನಾನು ಹೇಳ್ತಾ, ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜಸ್ಗೆ ತಾವು ದಯವಿಟ್ಟು ಐ ರಿಕ್ವೆಸ್ಟ್ ದಿ ಆನರಬಲ್ ಚೀಫ್ ಜಸ್ಟಿಸ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದಿ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜಸ್ ದಟ್ ದೇ ಶುಡ್ ಕಂಡಕ್ಟ್ annually at least twice, compulsorily they should hold the promotional meeting DPC and give time bound promotions. Having said about your rights, now comes the fundamental duties. ಎಲ್ಲರೂ ಹಕ್ಕು ಬಗ್ಗೆ ಆರ್ಟಿಕಲ್ 14, ಆರ್ಟಿಕಲ್ 16, ಆರ್ಟಿಕಲ್ 21, ಆರ್ಟಿಕಲ್ 19 ಎಲ್ಲರೂ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ತಪ್ಪಿಲ್ಲ, ಮಾಡಬೇಕಾದದ್ದು ಅವ್ರ ಧರ್ಮ ಕರ್ತವ್ಯ ಮಾಡಿ. ಆದರೆ ಬಾಧ್ಯತೆಗಳೂ ಇದೆ. ಇಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಆಸ್ ಎನ್ಶ್ರೈನ್ಡ್ ಇನ್ ಆರ್ಟಿಕಲ್ 51A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿಚ್ ಇಸ್ ಅಂಡರ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿ. ಅದರಲ್ಲಿ ಒನ್ ಪರ್ಟಿಕ್ಯುಲರ್ ಆರ್ಟಿಕಲ್ ವಿಚ್ ಐ ಫೀಲ್ is most important is Article 51H, I think. Every citizen should make endeavor to strive for achieving excellence. ಅದರಲ್ಲೇ ತಾವು ಎಷ್ಟೋ ಜನ ಅದೊಂದು ಪಿಕ್ಚರ್ ಬಂದಿತ್ತು 3 Idiots ಅಂತ, ತಾವು ನೋಡಿರ್ಬೇಕಾದ್ರೆ. ಅದರಲ್ಲಿ ಅವ್ರು ಹೇಳ್ತಾರೆ, सक्सेस के पीछे मत भागो, एक्सेलेंस के पीछे भागो, सक्सेस वही आ जाएगा. यू ट्राई टू अचीव एक्सेलेंस. ಕಡೆಯದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಇಂಡಿಯಾದಲ್ಲಿ 2 ಯೂನಿವರ್ಸಿಟಿ ಇತ್ತು, ನಳಂದ ಮತ್ತು ತಕ್ಷಶಿಲಾ ಯೂನಿವರ್ಸಿಟಿ. ಅಲ್ಲಿ ದೇ ಯೂಸ್ ಟು ಬಿ ಗೇಟ್ ಕೀಪರ್ಸ್. ಎಂಟ್ರೆನ್ಸ್ ಎಕ್ಸಾಮ್ ಈಗೇನಿದೆ ನೀಟು ಅದೆಲ್ಲ, ವಿ ಹ್ಯಾಡ್ ಇಟ್ ಅಬೌಟ್ 1200 years ಬ್ಯಾಕ್ ಆರ್ 800 years ಬ್ಯಾಕ್. 5 ಜನ ಗೇಟ್ ಕೀಪರ್ಸ್ ಇರ್ತಿದ್ರಂತೆ. ಅವ್ರು 5 ಜನ ಯಾರು 127 ದೇಶದಿಂದ 127 ಕಂಟ್ರೀಸ್ ಸ್ಟೂಡೆಂಟ್ಸ್ ಯೂಸ್ ಟು ಕಮ್ ಅಂಡ್ ಸ್ಟಡಿ ಇನ್ ದಿಸ್ ನಳಂದ ಆ್ಯಂಡ್ ತಕ್ಷಶಿಲಾ ಯೂನಿವರ್ಸಿಟಿ. ಅವ್ರು ಬಂದಾಗ 5 ಪ್ರಶ್ನೆ ಕೇಳೋರಂತೆ ಆ ಗೇಟ್ ಕೀಪರ್ಸ್. ಆ 5 ಪ್ರಶ್ನೆಯಲ್ಲಿ 3 ಪ್ರಶ್ನೆಗೆ ಅವರು ಸರಿಯಾದ ಉತ್ತರ ಕೊಟ್ಟರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್, ದೇ ಕ್ಯಾನ್ ಗೋ ಇನ್ಸೈಡ್. ವೈ ಐ ಆಮ್ ಟೆಲಿಂಗ್ ಯು ಇಸ್, ಯು ಜಸ್ಟ್ ಇಮ್ಯಾಜಿನ್, ನೀವೊಂದು ಊಹೆ ಮಾಡಿಕೊಡಿ, ಒಬ್ಬ ಗೇಟ್ ಕೀಪರ್ಗೆ ಬೆಳಗ್ಗಿಂದ ಸಾಯಂಕಾಲ ತನಕ ಡಿಫ್ರೆಂಟ್ ಸ್ಟೂಡೆಂಟ್ಸ್ಗೆ ಈ ಥರ ಡಿಫ್ರೆಂಟ್ ಪ್ರಶ್ನೆ ಕೇಳುವಷ್ಟು ಕೆಪಾಸಿಟಿ ಇದ್ದರೆ, ನಮ್ಮ ಒಳಗಡೆ ಇದ್ದಿದ್ದ ಪ್ರೊಫೆಸರ್ಸ್ಗೆ ಯಾವ ಕೆಪಾಸಿಟಿ ಇದೆ? ದಟ್ ಈಸ್ ಅವರ್ ಇಂಡಿಯಾ. ಭಾರತ ಅಂತ ನಾವೇನು ಹೇಳ್ತೀವಿ, ಭಾವ ರಾಗ ತಾಳ ಈ 3 ಸೇರಬೇಕು, ನಾವೆಲ್ಲರೂ ಒಂದಾಗಬೇಕು. ವಿತೌಟ್ ಯು ಜುಡಿಷರಿ ಕೆನಾಟ್ ವರ್ಕ್. ಯು ಆರ್ ಅವರ್ ಪಿಲ್ಲರ್ಸ್, ಯು ಆರ್ ಅವರ್ ಸ್ಟ್ರೆಂತ್. Everywhere I say, without the staff, we are nothing. So your cooperation, your hard work, you are the backbone of this institution, and you should also work hard. You should also try to achieve excellence. And insofar as your problems are concerned, we are definitely alive of that problems. We will try to do whatever possible from our side, and I have already spoken to the Honorable Chief Justice and Justice Kameshwara and Justice Mudgal, and we are trying to do our best. ಆಮೇಲೆ ಒಂದು ವಿಚಾರನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಡೆಯದಾಗಿ. ನಿಮ್ಮಲ್ಲಿ ದೇರ್ ಇಸ್ ಒನ್ ಇನ್ಸ್ಟಿಟ್ಯೂಟ್ ಕಾಲ್ಡ್ ಸ್ಟಾಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ 6th ಫ್ಲೋರಲ್ಲಿ ಇತ್ತು, ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದು
It has been merged with the academy, I was told. Every staff, according to me, like you, judges are being trained in the Judicial Academy and National Judicial Academy at Bhopal. Every staff should be trained. ಎಸ್ಪೆಷಲಿ ಏನಾಗುತ್ತೆ, ಪ್ರಮೋಷನ್ ಆದ ಕೂಡಲೇ ಅವರು FDC ಆಗಿದ್ದರೆ, ಅವರು SO ಆದರೆ ಅವ್ರಿಗೆ ದೇ ವಿಲ್ ನಾಟ್ ಬಿ ನೋಯಿಂಗ್ ದಿ ರೆಸ್ಪಾನ್ಸಿಬಿಲಿಟೀಸ್. ಬೈ ನೋಡಿ ಕಲ್ತಿರ್ತಾರೆ, ಬಟ್ ಆ್ಯಕ್ಚುಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಂದಾಗ ಎರಡೆರಡು ಸಲ ಯೋಚನೆ ಮಾಡ್ತಾರೆ, ನಾನು ಸೈನ್ ಹಾಕ್ಲೋ ಬೇಡವೋ. ಈ ಪ್ರಾಬ್ಲಮ್ ನ್ಯಾಚುರಲ್. ಆದ್ದರಿಂದ ಇನ್ ಆ್ಯಂಟಿಸಿಪೇಷನ್ ಆಫ್ ಸೋ ಆ್ಯಂಡ್ ಸೋ, ಇನ್ನು 2 ವರ್ಷದಲ್ಲಿ ಇದಿಷ್ಟು ಜನ ಇವರು SOಗಳಾಗ್ತಾರೆ, JR ಆಗ್ತಾರೆ, DR ಆಗ್ತಾರೆ, ಜಾಯಿಂಟ್ ರಿಜಿಸ್ಟ್ರಾರ್, ಡೆಪ್ಯೂಟಿ ರಿಜಿಸ್ಟ್ರಾರ್, SO, ಸೆಕ್ಷನ್ ಆಫೀಸರ್, ವಾಟ್ ಎವರ್ ಇಟ್ ಈಸ್. In anticipation of that list, you should train these staff so that they will be prepared to go and fight in the war field. So adrinda ee Judicial Academy noru, they should take special interest and ensure that our staff are equipped and trained fully so that they are ready to meet any contingency. Of course, I can say it with pride, namma naukararu ನೀವು ಯಾವುದೇ ಸಂದರ್ಭದಲ್ಲಿ, ಎಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್ ಆಫ್ ಯು ಡ್ಯೂರಿಂಗ್ ಕೋವಿಡ್ ಪೀರಿಯಡ್. ಯಾಕೆಂದ್ರೆ ನಾನು ಲೀಗಲ್ ಸರ್ವಿಸ್ ಅಥಾರಿಟಿನಲ್ಲಿದ್ದೆ, ಆವಾಗ ಚೇರ್ಮನ್ ಆಗಿದ್ದೆ. ನಾವು ಆ ಸ್ಟಾಫ್ಗೆ ಒಂದು ಸಪ್ರೇಟಾಗಿ ಜಾಗ ಮಾಡಿದ್ವಿ ಅಲ್ಲಿ ಹೈಕೋರ್ಟಲ್ಲಿ, ಫೈಲಿಂಗ್ ಕೌಂಟರ್ಸ್ ಅಂತ ಹೇಳ್ಬಿಟ್ಟು ಕಬ್ಬನ್ ಪಾರ್ಕ್ಗೆ ಅಟ್ಯಾಚ್ ಆಗಿ, ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಮಳೆ ಬರ್ತಾ ಇತ್ತು, ಆದರೂ ಬಂದು ಸ್ಟಾಫ್ ಕೂತ್ಕೊಂಡು ಅವತ್ತಿನ ದಿವಸ ಕೌಂಟ್ರಲ್ಲಿ ರಿಸೀವ್ ಮಾಡ್ತಾ ಇದ್ವಿ. ಪೀಕ್ ಕೋವಿಡ್, ಕರ್ನಾಟಕ ಹೈಕೋರ್ಟ್ ವಾಸ್ ದಿ ಒನ್ ಕೋರ್ಟ್ ವಿಚ್ ವರ್ಕ್ಡ್ all the 8 hours, regular hours throughout the country. It is not only because of judges, it is also because of you, the staff. That is why I am telling you, you should be given special thanks. Having said so, please don't forget from discharging your constitutional obligation of striving to achieve excellence. And wishing the organizers once again all the very best. And I have to rush to one more program at 1 o'clock at PES Law College, where I have agreed to deliver the valedictory address. I take leave of you, and I definitely assure you that the Honorable Chief Justice and Justice Kameshwar Rao and Justice Mudgal and their team will definitely do all their very best. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಅವರು ಸ್ಪಂದಿಸ್ತಾರೆ. ಅದರಲ್ಲಿ ಯಾವುದೇ ಸಂದೇಹ ಬೇಡ. ತಮಗೆ ದೇವರು ಎಲ್ಲ ಒಳ್ಳೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನಿಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್, ಬಿಕಾಸ್ ಯುವರ್ ಚಿಲ್ಡ್ರನ್ ಆರ್ ಅವರ್ ಫ್ಯೂಚರ್. ಸೊ ಅದರಿಂದ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ, take care of yourselves. May God bless every one of you. Thank you. Dhanyavad. Jai Hind. Jai Karnataka.